ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಚಿನ್ನೂಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಮೌತ್ ಫ್ರೆಶ್ನರ್ ಅಂತ ಹೇಳ್ತೀವಿ. ಇದನ್ನು ನಲ್ಲಿಕಾಯಿಂದ ಮಾಡಿರೋದು, ನಲ್ಲಿಕಾಯಿ ಮೌತ್ ಫ್ರೆಶ್ನರ್. ಇದಕ್ಕೆ ನಾವು ಫಸ್ಟ್ ನಲ್ಲಿಕಾಯಿ ತೊಗೋಬೇಕು, ನೀಟಾಗಿ ತೊಳೆದು ಒರೆಸಿ ಇಟ್ಕೋಬೇಕು. ಇಲ್ಲಿ ನೋಡಿ, ನಾನು ಫ್ರೆಶ್ ಆಗಿರೋ ನಲ್ಲಿಕಾಯಿ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಒರೆಸಿ ಕೂಡ ಇಟ್ಕೊಂಡಿದ್ದೀನಿ. ನಾವಿದು ಮಾಡೋಕ್ಕೆ ಫಸ್ಟ್ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಸೋಂಪು ಮತ್ತು ರೆಡ್ ರಾಕ್ ಸಾಲ್ಟ್ ಅಂತಾರೆ ಇದನ್ನು, ನಾನು ಅದು ತೊಗೊಂಡಿದ್ದೀನಿ. ನೀವು ಮಾಮೂಲಿ ಉಪ್ಪು ಕೂಡ ತೊಗೋಬೋದು. ಅದನ್ನು ಮಿಕ್ಸಿ ಮಾಡ್ಕೋಬೇಕು, ಜಾರ್ಗೆ ಹಾಕಿ ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬೇಕು. ಇವಾಗ ನಲ್ಲಿಕಾಯಿ ತಗೊಂಡು ತುರ್ಕೊಳ್ಳೋಣ. ನೀಟಾಗಿ ತುರ್ಕೋಬೇಕು. ಬರೀ ನಮಗೆ ಅದು ಸೀಡ್ ಮಾತ್ರ ಇರಬೇಕು, ಅಲ್ಲಿವರೆಗೂ ತುರ್ಕೋಬೇಕು. ಸುತ್ತು ಇರೋ ಇದನ್ನೆಲ್ಲ ಕಾಯಿನೆಲ್ಲ ತುರ್ಕೊಂಡು ಸೀಡ್ ಮಾತ್ರ ಆ ಕಡೆ ಬಿಸಾಕಬೇಕು. ನೀಟಾಗಿ ತುರ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಯೂಸ್ ಮಾಡೋರಿಗೆ ಬಾಯಿ ವಾಸನೆ ಬರಲ್ಲ. ಒಬ್ಬೊಬ್ಬರಿಗೆ ಬಾಯಿ ವಾಸನೆ ಇರುತ್ತೆ, ಅದೆಲ್ಲ ಬರಲ್ಲ ಇದನ್ನು ಯೂಸ್ ಮಾಡಿದರೆ. ಇದರಲ್ಲಿ ವಿಟಮಿನ್ ಮತ್ತು ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ನಾವು ತುಂಬಿಸಿಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಕೂಡ ಇರುತ್ತೆ. ನೋಡಿ, ಬೀಜ ಮಾತ್ರ ಆ ಕಡೆ ಬಿಸಾಕಬೇಕು, ಸುತ್ತು ಇರೋದನ್ನೆಲ್ಲ ತುರ್ಕೋಬೇಕು. ಇವಾಗ ಎಲ್ಲನೂ ಅದೇ ಥರ ತುರ್ಕೊಳ್ಳೋಣ. ನೋಡಿ, ಇವಾಗ ನಾನು ಎಲ್ಲದನ್ನು ತುರ್ಕೊಂಡಿದ್ದೀನಿ. ತುರ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಪುಡಿ, ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕಲ್ವ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅಕಸ್ಮಾತ್ ಇದರಲ್ಲಿ ನಮಗೆ ಟೇಸ್ಟ್ ನೋಡಬೇಕು, ಸಾಲ್ಟ್ ಏನಾದರೂ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾನು ಮೇಲೆ ಬಿಸಿಲಲ್ಲಿ ಒಣಗ್ಸೋಕ್ಕೆ ತೊಗೊಬಂದಿದ್ದೀನಿ. ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಬಿಸಿಲಿಗೆ ಒಣಗಕ್ಕೆ ಬಿಡಬೇಕು. ಒಂದು 2 ಡೇಸ್ ಅಥವಾ 1 ಡೇ ಒಣಗಿಸಿದ್ರೆ ಸಾಕು. ಇಲ್ಲಿ ನೋಡಿ, ಇವಾಗ ನೀಟಾಗಿ ಒಣಗಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಗಾಜಿನ ಬಾಟ್ಲಲ್ಲಿ ತುಂಬಿಸಿಟ್ಕೋಬೇಕು. ಎಷ್ಟು ದಿನ ಬೇಕಾದ್ರೂ ಇರುತ್ತೆ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಾಯಾರಿಕೆ ಕಡಿಮೆ ಮಾಡುತ್ತೆ ಮತ್ತು ಬಾಯಿ ವಾಸನೆ ಇರೋಲ್ಲ ಇದನ್ನು ತಿಂದರೆ. ಮತ್ತು ಟೇಸ್ಟ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.